ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇವತ್ತು ಶಿವರಾತ್ರಿ ಸಂಭ್ರಮದ ಸಡಗರ ಜೋರಾಗಿಯೇ ಇತ್ತು. ಮಲ್ಲೇಶ್ವರಂನ ಕಾಡು ಮಲ್ಲೇಶ್ವರ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್ನ ಅರ್ಧನಾರೀಶ್ವರ ದೇವಾಲಯ, ಮರಿಯಪ್ಪನಪಾಳ್ಯ ಮಂಜುನಾಥೇಶ್ವರ ದೇವಸ್ಥಾನ, ಕುರುಬರಹಳ್ಳಿ ಶಿವನ ದೇವಸ್ಥಾನ ಸೇರಿದಂತೆ ಇತರೆ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭಗವಂತನ ದರ್ಶನ ಪಡೆದು ಪುನೀತರಾದರು. ಶಿವರಾತ್ರಿ ಬಂದು ಇಲ್ಲಿ ಒಂದು ಲಿಂಗೋದ್ಭವರಾಗಿ ಒಂದು ರೂಪ ಕೊಟ್ಟಿರುವಂತ ಇದು ಒಂದು ಪುಣ್ಯ ದಿನ ಅಂತಾನೆ ಹೇಳ್ಬೋದು. ಆಮೇಲೆ ಕಲ್ಯಾಣ ಆಗಿರುವಂತ ದಿವಸ ಅಂತಾನೂ ಹೇಳ್ತಾರೆ. ಭೂಲೋಕಕ್ಕೆ ಬಂದು ಲಿಂಗ ರೂಪದಲ್ಲಿ ದರ್ಶನ ಕೊಟ್ಟಿರೋ ದಿವಸ ಆಗಿರೋದ್ರಿಂದ ಅದು ತುಂಬಾ ವಿಶೇಷವಾದಂತ ದಿವಸ. ಅದರಿಂದ ವಿಶೇಷವಾಗಿ ಅಭಿಷೇಕ ಮಾಡಿದ್ರೆ ತುಂಬಾ ಪುಣ್ಯ ಲಭಿಸುತ್ತೆ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಶಿವರಾತ್ರಿ ಆಚರಣೆ ಮಾಡೋದು. ಮಲ್ಲೇಶ್ವರಂ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಪೂಜಾ ಕೈಂಕರ್ಯಗಳು ಆರಂಭವಾದರೆ, ಮರಿಯಪ್ಪನಪಾಳ್ಯದಲ್ಲಿ 100 ವರ್ಷಗಳ ಇತಿಹಾಸವಿರುವ ಬೆಟ್ಟದ ಮೇಲಿರುವ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ 50ನೇ ವರ್ಷದ ರಥೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಸ್ಮರಣೆಯನ್ನು ಮಾಡುತ್ತಿದ್ದಾರೆ. ದಯಾಮಯನಾದಂತಹ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಸ್ವತಃ ಇದು ಒಂದು ಪುಣ್ಯಕ್ಷೇತ್ರ ಇದ್ದಂಗೆ. ಇದು ಇವತ್ತಿನ ವರ್ಷ ಈ ದಿವಸ 50ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಮಂಜುನಾಥ ಸ್ವಾಮಿ ಪ್ರತಿಷ್ಠಾಪನೆಯಾಗಿ. ಆದ್ದರಿಂದ ಇವತ್ತು ವಿಶೇಷವಾದ ಕುಂಭಾಭಿಷೇಕ ನಡೀತು, ಬೆಳಗ್ಗೆ ರುದ್ರಹೋಮ ನಡೀತು, ಮತ್ತೆ ನಾಳೆ ಬೆಳಗ್ಗೆ ಕೂಡ ವಿಶೇಷವಾದ ಮಹಾರುದ್ರಾಭಿಷೇಕ ಎಲ್ಲ ಇದೆ. ಅದರಿಂದ ಭಕ್ತಾದಿಗಳು ಬಹಳ ವರ್ಷಕ್ಕಿಂತ ತುಂಬಾ ಜಾಸ್ತಿ ಬರ್ತಾ ಇದ್ದಾರೆ. ಪುಣ್ಯಕ್ಷೇತ್ರವಾಗಿ ಮುಂದುವರಿಯೋದ್ರಲ್ಲಿ ಯಾವ ಇದೇ ತಪ್ಪೇ ಇಲ್ಲ ಸರ್. ಅದು ಮಂಜುನಾಥ ಸ್ವಾಮಿ ರಥೋತ್ಸವ ಇದು 50ನೇ ವರ್ಷದ ಸುವರ್ಣ ಮಹೋತ್ಸವ ಆಗಿರೋದ್ರಿಂದ ಎಲ್ಲಾ ಭಕ್ತಾದಿಗಳು ಭಗವಂತನ ಆಶೀರ್ವಾದ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಆಕ್ಚುಲಿ ನಮ್ಮ ಪೂಜಾ ಕಾರ್ಯಕ್ರಮಗಳೆಲ್ಲ 9ನೇ ತಾರೀಕಿಂದನೇ ಸ್ಟಾರ್ಟ್ ಆಯಿತು. ಮೊದಲನೇದಾಗಿ ನಂದಿ ಪೂಜೆ, ಅದಾದ್ಮೇಲೆ ಪಾರ್ವತಾದೇವಿ ಪೂಜೆ, ದೆನ್ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಸೊ ನಿನ್ನೆ ಬಂದು ಕುಂಭಾಭಿಷೇಕ ಎಲ್ಲ ನಡೆದಿದೆ. ಇವತ್ತು ರುದ್ರ ಮಹಾಹೋಮ, ಆಮೇಲೆ ಮತ್ತೆ ರುದ್ರಾಭಿಷೇಕ ಕೂಡ ಇತ್ತು ದೇವರಿಗೆ. ಸರ್ ಆಕ್ಚುಲಿ ಭಕ್ತರು 4 ಗಂಟೆಯಿಂದಾನೇ ಬರ್ತಾ ಇದಾರೆ. ಮೊದಲಿಗಿಂತ ಈ ಸಲ ಕ್ರೌಡ್ ತುಂಬಾ ಚೆನ್ನಾಗಿದೆ. ಸೊ ಜನರು ಕೂಡ ಹಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ದೇವಸ್ಥಾನದ ಮುಂಭಾಗ ಹಬ್ಬದ ವಾತಾವರಣ ನಿರ್ಮಾಣಗೊಂಡು ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಕುರುಬರಹಳ್ಳಿ ಶಿವನ ದೇವಸ್ಥಾನದಲ್ಲಿ 25 ಅಡಿ ಎತ್ತರದ ಶಿವನ ಮೂರ್ತಿಯ ಜಟೆಯಿಂದ ಧುಮ್ಮಿಕ್ಕುವ ಗಂಗೆ ಪ್ರತಿಷ್ಠಾಪಿಸಿ ಶಿವನ ಮೂರ್ತಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿಸಲಾಯಿತು. ಗಂಗಾ ಜಟಾಧರನ ದರ್ಶನ ಪಡೆದ ಭಕ್ತರು ಪುನೀತರಾದರು.